ಫ್ರೆಂಡ್ಸ್ ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ. ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಸೆಟ್ 2023 ಪೇಪರ್ 1 ಟೀಚಿಂಗ್ ಆ್ಯಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಸಲುವಾಗಿ ಪೀಪಲ್ ಡೆವಲಪ್ಮೆಂಟ್ ಆ್ಯಂಡ್ ಎನ್ವೈರ್ಮೆಂಟ್ ಈ ಒಂದು ಯೂನಿಟ್ನ ಮೇಲೆ 25 MCQಗಳನ್ನು ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಸೊ ನೀವೇನಾದರೂ KSET 2023ಗಾಗಿ ಪ್ರಿಪೇರ್ ಮಾಡ್ತಾ ಇದ್ರೆ ಈ ಒಂದು ಯೂನಿಟ್ನಿಂದ 5 ಪ್ರಶ್ನೆಗಳು ಬಂದೇ ಬರ್ತವೆ, 10 ಅಂಕಗಳು ನಿಮಗೆ ಸಿಗ್ತವೆ. ಸೊ ಅದೇ ರೀತಿ ಕರ್ನಾಟಕ ಸೆಟ್ 2023 ಪೇಪರ್ 1 ಪ್ರಿಪರೇಷನ್ಗಾಗಿ ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ನಾವು ಕಂಪ್ಲೀಟ್ ಥಿಯರಿ ಲೆಕ್ಚರ್ಸ್ಗಳನ್ನು ನೀಡ್ತಾ ಇದ್ದೀವಿ, MCQs ಲೆಕ್ಚರ್ಸ್ಗಳನ್ನು ಕೊಡ್ತಾ ಇದ್ದೀವಿ, ಪ್ರಾಕ್ಟೀಸ್ MCQ ಸೆಟ್ ಅವೈಲೇಬಲ್ ಇದೆ, ಜೊತೆಗೆ 50 ಮಾಕ್ ಟೆಸ್ಟ್ಗಳನ್ನು ನಿಮಗೆ ನೀಡ್ತಾ ಇದ್ದೀವಿ, ಜೊತೆಗೆ ನೋಟ್ಸ್ ಕೂಡ ಅವೈಲೇಬಲ್ ಇದೆ. ಇದರ ಜೊತೆಗೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ ವಿತ್ ಆನ್ಸರ್ಸ್ ಆ್ಯಂಡ್ ಎಕ್ಸ್ಪ್ಲನೇಷನ್ ಅನ್ನು ನೀಡ್ತಾ ಇದ್ದೀವಿ. ಈ ಒಂದು ಕೋರ್ಸ್ ನಿಮಗೆ ಇಂಗ್ಲೀಷ್ ಮತ್ತು ಕನ್ನಡ ಎರಡೂ ಲ್ಯಾಂಗ್ವೇಜ್ನಲ್ಲಿ ಸಿಗ್ತಾ ಇದೆ ಕೇವಲ 2000 ರುಪೀಸ್ನಲ್ಲಿ. ನೀವೇನಾದರೂ ಈ ಒಂದು ಕೋರ್ಸ್ಗೆ ಜಾಯ್ನ್ ಆದರೆ ನಿಮಗೆ ಕಂಪ್ಲೀಟ್ ಮಟೀರಿಯಲ್ ಕನ್ನಡದಲ್ಲಿ ಮತ್ತು ಇಂಗ್ಲೀಷ್ನಲ್ಲಿ ಒಂದೇ ಪ್ಲೇಸ್ನಲ್ಲಿ ಸಿಗ್ತಾ ಇದೆ. ಇದ್ರ ಜೊತೆಗೆ ನೀವು ಎಷ್ಟನ್ನು ಪ್ರಿಪೇರ್ ಮಾಡಿದ್ರೆ ಪೇಪರ್ 1ನಲ್ಲಿ ನೀವು 75ಕ್ಕಿಂತ ಹೆಚ್ಚಿನ ಅಂಕಗಳನ್ನ ಪಡಿತೀರಿ. ಇದರಿಂದ ನೀವು ಪೇಪರ್ 2 ಮೇಲೆ ಹೆಚ್ಚಿನ ಫೋಕಸನ್ನು ಮಾಡ್ಬೋದು. ಸೊ ಅದೇ ರೀತಿ ಪೇಪರ್ 2ಗಾಗಿ ನಾವು ಎಲ್ಲ ಸಬ್ಜೆಕ್ಟ್ಗಳಿಗಾಗಿ ಕಂಪ್ಲೀಟ್ ನೋಟ್ಸನ್ನು ನೀಡ್ತಾ ಇದ್ದೀವಿ PDF ಫಾರ್ಮ್ಯಾಟ್ನಲ್ಲಿ. ಜೊತೆಗೆ 4000+ MCQ ಸೆಟ್ಟನ್ನು ಕೊಡ್ತಾ ಇದ್ದೀವಿ ಕೇವಲ 1000 ರುಪೀಸ್ನಲ್ಲಿ. ಸೊ ನೀವು ಇದಕ್ಕೆ ಜಾಯ್ನ್ ಆಗಲು ಗ್ಲೋಬಲ್ ಆನ್ಲೈನ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕು ಮತ್ತು ನೀವು ನಿಮ್ಮ ಮೊಬೈಲ್ ನಂಬರ್ ಅಥವಾ ಇಮೇಲ್ ID ಮೂಲಕ ರಿಜಿಸ್ಟರ್ ಮಾಡಿಕೊಂಡು ಸರ್ಚ್ ಫಾರ್ ಕೋರ್ಸಸ್ನಲ್ಲಿ KSET 2023 ಪೇಪರ್ 1 ಅಂತ ಸರ್ಚ್ ಮಾಡಿದರೆ ಪೇಪರ್ 1 ಕೋರ್ಸ್ ನಿಮಗೆ ಸಿಗ್ತಾ ಇದೆ. ಪೇಪರ್ 2 ನಿಮ್ಮ ಸಬ್ಜೆಕ್ಟನ್ನು ಸರ್ಚ್ ಮಾಡಿದರೆ ಪೇಪರ್ 2 ಕೋರ್ಸ್ ನಿಮಗೆ ಅವೈಲೇಬಲ್ ಆಗುತ್ತೆ. ನಂತರ ನೀವು ಇಲ್ಲಿ ಎಲ್ಲ ಮಟೀರಿಯಲ್ನ ನೋಡಿಕೊಂಡು ಬೈ ನೌ ಮೇಲೆ ಕ್ಲಿಕ್ ಮಾಡಿ ಜಾಯ್ನ್ ಆಗ್ಬೋದು. ಸೊ ನಾವು ಲೆಟ್ ಅಸ್ ಮೂವ್ ಟು ದಿ ಕ್ವೆಶನ್ಸ್. ಹಿಯರ್ ದ ಫಸ್ಟ್ ಕ್ವೆಶನ್ ಇಸ್ ಅ ಪುಡ್ ವೆಬ್ ಈಸ್ ಟು ಶೋ. So what put web is going to show? Option A, how peering relationships are interlinked. Option B, how several food chains are connected together. ಆಪ್ಷನ್ ಸಿ, ಹೂ ಈಟ್ಸ್ ವಾಟ್. ಆಪ್ಷನ್ ಡಿ, ಆಲ್ ಆಫ್ ದ ಅಬವ್. ಆಹಾರ ವೆಬ್ ಎಂಬುದು ಏನನ್ನು ತೋರಿಸ್ತದೆ, ಹೇಗೆ ಆಹಾರ ಸಂಬಂಧಗಳು ಪರಸ್ಪರ ಹೊಂದಾಣಿಕೆಯನ್ನು ಹೊಂದಿವೆ, ಹಲವಾರು ಆಹಾರ ಸರಪುಗಳನ್ನ ಹೇಗೆ ಜೋಡಿಸಲಾಗ್ತದೆ, ಯಾರು ಏನನ್ನು ತಿನ್ನುತ್ತಾರೆ, ಮೇಲಿನ ಎಲ್ಲವೂ. ಸೊ ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ ಇಸ್ ಕರೆಕ್ಟ್. ಅ ಫುಡ್ ವೆಬ್ ಇಟ್ ಈಸ್ ಗೋಯಿಂಗ್ ಟು ಶೋ ಹೌ ಫೀಡಿಂಗ್ ರಿಲೇಷನ್ಶಿಪ್ಸ್ ಆರ್ ಇಂಟರ್ಲಿಂಕ್, ದೆನ್ ಸೆವರಲ್ ಫುಡ್ ಚೈನ್ಸ್ ಆರ್ ಕನೆಕ್ಟೆಡ್ ಟುಗೆದರ್, ಹೂ ಈಟ್ಸ್ ವಾಟ್. ಸೊ ಇಲ್ಲಿ ಆಹಾರ ವೆಬ್ ಎಂಬುದು ಆಹಾರ ಸಂಬಂಧಗಳು ಹೇಗೆ ಸಂಬಂಧ ಹೊಂದಿವೆ ಎಂಬುದನ್ನು ಕೂಡ ತೋರಿಸ್ತಾ ಇವೆ. ಜೊತೆಗೆ ವಿವಿಧ ಆಹಾರ ಸರಪಳಿಗಳು ಹೇಗೆ ಒಂದಕ್ಕೊಂದು ಸಂಬಂಧ ಹೊಂದಿವೆ ಎಂಬುದನ್ನು ತೋರಿಸ್ತವೆ. ಜೊತೆಗೆ ಯಾರು ಏನನ್ನು ತಿನ್ನುತ್ತಾರೆ ಎಂಬುದನ್ನು ಕೂಡ ತೋರಿಸ್ತಾ ಇದೆ. ಸೊ ಹೀಗಾಗಿ ಆಪ್ಷನ್ ಡಿ ಮೇಲಿನ ಎಲ್ಲವೂ ಸರಿಯಾಗಿದೆ. So here a food web, it is natural interconnection of food chains and a graphical representation of what eats what in ecological community. So food web ge innondu hesaru consumer resource system. So it is also known as the consumer resource system. Yes, this you must remember. Question number 2, the existence of atmosphere on earth is due to. Option A, the revolution of the earth around the sun. Option B, the rotation of the earth. Option C, the gravitational force of the earth. Option D, none of the above. ಭೂಮಿಯ ಮೇಲಿನ ವಾತಾವರಣ ಅಸ್ತಿತ್ವಕ್ಕೆ ಕಾರಣ ಏನು? ಆಪ್ಷನ್ ಎ, ಸೂರ್ಯನ ಸುತ್ತ ಭೂಮಿ ತಿರುಗುವುದು. ಆಪ್ಷನ್ ಬಿ, ಭೂಮಿಯ ತಿರುಗುವಿಕೆ. ಆಪ್ಷನ್ ಸಿ, ಭೂಮಿಯ ಗುರುತ್ವಾಕರ್ಷಣೆಯ ಶಕ್ತಿ. ಆಪ್ಷನ್ ಡಿ, ಮೇಲಿನ ಎಲ್ಲವೂ. ಸೊ ದ ಎಕ್ಸಿಸ್ಟೆನ್ಸ್ ಆಫ್ ಅಟ್ಮಾಸ್ಫಿಯರ್ ಇಟ್ ಈಸ್ ಬಿಕಾಸ್ ಆಫ್ ದಿ ಗ್ರಾವಿಟೇಷನಲ್ ಫೋರ್ಸ್ ಆಫ್ ದ ಅರ್ತ್. ಈ ಭೂಮಿಯ ಗುರುತ್ವಾಕರ್ಷಣೆಯ ಶಕ್ತಿಯಿಂದ ಏನಾಗ್ತಾ ಇದೆ, ಭೂಮಿಯ ಮೇಲೆ ವಾತಾವರಣ ಏರ್ಪಡ್ತಾ ಇದೆ. ಸೊ ಕ್ವೆಶನ್ ನಂಬರ್ 3, the transfer of food energy through a chain of organisms from one trophic level to another trophic is called. ಎನರ್ಜಿ ಚೈನ್, ಫುಡ್ ಚೈನ್, ಟ್ರಾಪಿಕ್ ಚೈನ್, ಆರ್ಗ್ಯಾನಿಸಮ್ ಚೈನ್. ಯಾವಾಗ ಒಂದು ಟ್ರಾಪಿಕ್ ಮಟ್ಟದಿಂದ ಇನ್ನೊಂದು ಟ್ರಾಪಿಕ್ ಮಟ್ಟಕ್ಕೆ ಆಹಾರದ ಶಕ್ತಿ ವರ್ಗಾವಣೆ ಆಗ್ತಾ ಇದೆ, ಇದನ್ನು ನಾವು ಏನಂತ ಕರಿತೀವಿ? ಶಕ್ತಿ ಸರಪಳಿ, ಆಹಾರ ಸರಪಳಿ, ಟ್ರಾಪಿಕ್ ಚೈನ್, ಜೀವಿ ಸರಪಳಿ. ಎಸ್, ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್ ಇಸ್ ಆಪ್ಷನ್ ಬಿ, ಇಟ್ ಈಸ್ ನೋನ್ ಆಸ್ ದಿ ಫುಡ್ ಚೈನ್. ಇದನ್ನು ನಾವು ಆಹಾರ ಸರಪಳಿ ಅಂತ ಹೇಳ್ತೀವಿ. So food chain, it is a linear network of links in food web starting from producer organisms and ending at apex predator species. Question number 4, population consists of organisms in a species that are capable of reproducing among themselves. Option B, different species that can interbreed. Option C, collective number of species living and interacting across the biosphere. ಆಪ್ಷನ್ ಡಿ, ಸಮ್ ಆರ್ಗ್ಯಾನಿಸಮ್ಸ್ ದಟ್ ಮೇ ನಾಟ್ ಬಿಲಾಂಗ್ ಟು ಎನಿ ಸ್ಪೀಸೀಸ್. ಜನಸಂಖ್ಯೆ ಏನನ್ನು ಒಳಗೊಂಡಿರ್ತದೆ? ತಮ್ಮ ನಡುವೆ ಸಂತಾನೋತ್ಪತ್ತಿ ಮಾಡುವ ಸಾಮರ್ಥ್ಯ ಇರುವ ಜಾತಿಗಳಲ್ಲಿನ ಜೀವಿಗಳು. ಆಪ್ಷನ್ ಬಿ, ಪರಸ್ಪರ ಸಂತಾನ ವೃದ್ಧಿ ಮಾಡಬಹುದಾದ ವಿವಿಧ ಜಾತಿಗಳು. ಆಪ್ಷನ್ ಸಿ, ಜೀವಗೋಳದಲ್ಲಿ ವಾಸಿಸುವ ಮತ್ತು ಸಂವಹನ ನಡೆಸುವ ಜಾತಿಯ ಸಾಮೂಹಿಕ ಸದಸ್ಯರು. ಆಪ್ಷನ್ ಡಿ, ಯಾವುದೇ ಜಾತಿಗೆ ಸೇರದ ಕೆಲವು ಜೀವಿಗಳು. ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಸಿ, ಪಾಪ್ಯುಲೇಷನ್ ಇಟ್ ಈಸ್ collective members of species living and interacting across the biosphere.
ಜನಸಂಖ್ಯೆ ಏನನ್ನು ಒಳಗೊಂಡಿರ್ತದೆ ಅಂತಂದರೆ ಈ ಜೀವಗೋಳದಲ್ಲಿ ವಾಸಿಸುವ ಮತ್ತು ಸಂವಹನ ನಡೆಸುವ ಜಾತಿಯ ಸಾಮೂಹಿಕ ಸದಸ್ಯರನ್ನು ಇದು ಒಳಗೊಂಡಿರ್ತದೆ. ಕ್ವೆಶನ್ ನಂಬರ್ 5, ಎನರ್ಜಿ ಪಿರಾಮಿಡ್ ಈಸ್ ಆಲ್ವೇಸ್ ಇನ್ವರ್ಟೆಡ್, ಆಲ್ವೇಸ್ ಹಾರಿಜಾಂಟಲ್, ಸಮ್ಟೈಮ್ಸ್ ಡಯಾಗ್ನಲ್, ನನ್ ಆಫ್ ದಿ ಅಬೌವ್. ಶಕ್ತಿಯ ಪಿರಾಮಿಡ್ ಹೇಗಿದೆ? ಯಾವಾಗಲೂ ತಲೆ ಕೆಳಗಾಗಿರ್ತದೆ, ಯಾವಾಗಲೂ ಅಡ್ಡಲಾಗಿರ್ತದೆ, ಕೆಲವೊಮ್ಮೆ ಕರ್ಣೀಯವಾಗಿರ್ತದೆ, ಮೇಲಿನ ಯಾವುದೂ ಅಲ್ಲ. ಎಸ್, ಹಿಯರ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್ ಇಸ್ ಆಲ್ವೇಸ್ ಇನ್ವರ್ಟೆಡ್. ಎನರ್ಜಿ ಪಿರಾಮಿಡ್ ಇಟ್ ಈಸ್ ಆಲ್ವೇಸ್ ಇನ್ವರ್ಟೆಡ್. ಯಾವಾಗಲೂ ಕೂಡ ಈ ಶಕ್ತಿ ಪಿರಾಮಿಡ್ ತಲೆ ಕೆಳಗಾಗಿರ್ತದೆ. ಸೊ ಇಲ್ಲಿ ನೀವು ನೋಡ್ಬೋದು, ದ ಎನರ್ಜಿ ಪಿರಾಮಿಡ್ ಇಟ್ ಈಸ್ ಆಲ್ವೇಸ್ ಅಪ್ರೈಟ್ ಆರ್ ವರ್ಟಿಕಲ್. So it shows the flow of energy at different tropic levels. Here energy is minimum at highest tropic level and energy is maximum at the lowest tropic level. This you must remember. Energy is always at producers level. It is lower at tertiary consumers. Question number 6. Total organic matter in an ecosystem is called biome, biotic community, plants, biomass. ಪರಿಸರ ವ್ಯವಸ್ಥೆಯಲ್ಲಿನ ಒಟ್ಟು ಸಾವಯವ ಪದಾರ್ಥವನ್ನು ಏನಂತ ಕರಿತೀವಿ? ಬಯೋಮ್, ಜೈವಿಕ ಸಮುದಾಯ, ಸಸ್ಯಗಳು, ಜೀವರಾಶಿ. ಎಸ್, ಹಿಯರ್ ದ ಕರೆಕ್ಟ್ ಆನ್ಸರ್ ಇಸ್ ಬಯೋಮಾಸ್, ಜೀವರಾಶಿ ಅಂತ ಕರಿತೀವಿ. ಸೊ ಕ್ವೆಶನ್ ನಂಬರ್ 7, ಅ ಟೆಂಪರೇಚರ್ ಇನ್ವರ್ಜನ್ ಇಟ್ ಈಸ್ ಅ ಕಂಡೀಷನ್ ವೆನ್ ದ ಏರ್, ಆಪ್ಷನ್ ಎ ನಿಯರ್ ದ ಗ್ರೌಂಡ್ ಈಸ್ ಲೈಟರ್, ಆಪ್ಷನ್ ಬಿ ನಿಯರ್ ದ ಗ್ರೌಂಡ್ ಈಸ್ ಕೂಲರ್ ದ್ಯಾನ್ ಏರ್ at the highest altitude, option C near the ground is hotter than that at the higher altitude, option D none of the above. ತಾಪಮಾನದ ವಿಲೋಮವು ಗಾಳಿಯ ಯಾವ ಒಂದು ಸ್ಥಿತಿಯಾಗಿದೆ? ಗಾಳಿ ನೆಲದ ಹತ್ತಿರ ಹಗುರವಾಗಿರ್ತದೆ, ಆ ನೆಲದ ಸಮೀಪ ಎತ್ತರದಲ್ಲಿ ಗಾಳಿಗಿಂತ ತಂಪಾಗಿರ್ತದೆ, ನೆಲದ ಸಮೀಪ ಹೆಚ್ಚಿನ ಎತ್ತರಕ್ಕಿಂತ ಬಿಸಿಯಾಗಿರುತ್ತದೆ, ಮೇಲಿನ ಯಾವುದೂ ಅಲ್ಲ. ದ ರೈಟ್ ಆನ್ಸರ್ ಈಸ್ ಟೆಂಪರೇಚರ್ ಇನ್ವರ್ಜನ್ ಮೀನ್ಸ್ ನಿಯರ್ ದ ಗ್ರೌಂಡ್ ಇಟ್ ಈಸ್ ಕೂಲರ್ ದ್ಯಾನ್ ಏರ್ at the higher altitudes. ಟೆಂಪರೇಚರ್ ತಾಪಮಾನ ಯಾವಾಗಲೂ ನೆಲದ ಸಮೀಪ ಎತ್ತರದಲ್ಲಿ ಗಾಳಿಗಿಂತ ತಂಪಾಗಿರುತ್ತದೆ. ಸೊ ಟೆಂಪರೇಚರ್ ಇನ್ವರ್ಜನ್ ಇಟ್ ಈಸ್ ಆಲ್ಸೋ ನೋನ್ ಆಸ್ ದಿ ಥರ್ಮಲ್ ಇನ್ವರ್ಜನ್. It is a reversal of the normal behavior of the temperature in the atmosphere. So in which layer of cool air at the surface is overlain by a layer of warmer air. Question number 8. In an ecotone, the species which become abundant are called keystone species, endemic species, edge species, poster species. ಇಕೋಟೋನ್ನಲ್ಲಿ ಹೇರಳವಾಗಿರುವ ಜಾತಿಗಳನ್ನು ಏನಂತ ಕರೆಯಲಾಗುತ್ತೆ? ಕೀಸ್ಟೋನ್ ಜಾತಿಗಳು, ಸ್ಥಳೀಯ ಜಾತಿಗಳು, ಅಂಚಿನ ಜಾತಿಗಳು, ಸಾಕು ಜಾತಿಗಳು. ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್ ಈಸ್ ಆಪ್ಷನ್ ಸಿ, ಎಡ್ಜ್ ಸ್ಪೀಸೀಸ್, ಅಂಚಿನ ಜಾತಿಗಳು ಅಂತ ಕರಿತೀವಿ. ಕ್ವೆಶನ್ ನಂಬರ್ 9. ಇನ್ ವಿಚ್ ಆಫ್ ದ ಫಾಲೋವಿಂಗ್ ಲೇಯರ್ಸ್ ಆಫ್ ದ ಅಟ್ಮಾಸ್ಫಿಯರ್ ಓಝೋನ್ or O3 gas is present? Stratosphere, mesosphere, troposphere, none of the above. ವಾತಾವರಣದ ಕೆಳಗಿನ ಯಾವ ಪದರಗಳಲ್ಲಿ ಓಝೋನ್ ಅನಿಲ ಇರುತ್ತದೆ? The right answer is option A. Ozone it is found in stratosphere. Stratosphere ನಲ್ಲಿ O3 ಅನಿಲ ಕಂಡು ಬರ್ತದೆ. Most ozone, 90% of the ozone is found in the stratosphere, which begins about 10 to 16 kilometers above the earth's surface and it extends up to 50 kilometers. Question number 10. The most dynamic layer of the atmosphere in terms of climatic and weather condition is? ಹವಾಮಾನ ಮತ್ತು ಹವಾಮಾನ ಪರಿಸ್ಥಿತಿಗಳ ವಿಷಯದಲ್ಲಿ ವಾತಾವರಣದ ಅತ್ಯಂತ ಕ್ರಿಯಾತ್ಮಕ ಪದರ ಯಾವುದು? ಟ್ರೋಪೋಸ್ಪಿಯರ್, ಅಯೋನೋಸ್ಪಿಯರ್, ಸ್ಟ್ರಾಟೋಸ್ಪಿಯರ್, ಮೆಸೋಸ್ಪಿಯರ್. The right answer is option A, troposphere. The total amount of organic matter on earth or in any particular ecosystem is called biomass. It is usually measured as the amount per unit surface area. Question number 11. Assertion is conserving our soil resources is critical to human survival. ಮಾನವ ಬದುಕಬೇಕಂದ್ರೆ ಮಣ್ಣನ್ನು ನಾವು ರಕ್ಷಣೆ ಮಾಡಲೇಬೇಕು. ಸಾಯಿಲ್ ಈಸ್ ಹೋಮ್ ಟು ಮೆನಿ ಮೈಕ್ರೋ ಆರ್ಗ್ಯಾನಿಸಮ್ಸ್ ಆ್ಯಂಡ್ ಕಂಟೇನ್ಸ್ ಮಿನರಲ್. ಸೊ ಈ ಮಣ್ಣು ಸಂಪನ್ಮೂಲ ಏನಾಗಿದೆ? ಹಲವಾರು ಸೂಕ್ಷ್ಮ ಜೀವಿಗಳಿಗೆ ಆಸರೆಯಾಗಿದೆ ಮತ್ತು ಮಿನರಲ್ಗಳನ್ನು ಹೊಂದಿದೆ. ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ. ಬೋತ್ ಎ ಆ್ಯಂಡ್ ಆರ್ ಆರ್ ಕರೆಕ್ಟ್, ಬಟ್ ಆರ್ ಈಸ್ ನಾಟ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಎ. ಸೊ ಇಲ್ಲಿ ಅಸರ್ಷನ್ ಮತ್ತು ರೀಸನ್ ಎರಡೂ ಸರಿಯಾಗಿವೆ, ಆದರೆ ಒಂದಕ್ಕೊಂದು ಸಂಬಂಧ ಇಲ್ಲ. ಕ್ವೆಶನ್ ನಂಬರ್ 12. ಅಮಂಗ್ ದ ಫಾಲೋವಿಂಗ್ ಫ್ಯೂಯಲ್ಸ್ ಆಫ್ ಎನರ್ಜಿ ವಿಚ್ ಇಸ್ ದ ಮೋಸ್ಟ್ ಎನ್ವೈರ್ನ್ಮೆಂಟ್ ಫ್ರೆಂಡ್ಲಿ? ಈ ಕೆಳಗಿನ ಶಕ್ತಿಯ ಇಂಧನಗಳಲ್ಲಿ ಯಾವುದು ಹೆಚ್ಚು ಪರಿಸರ ಸ್ನೇಹಿಯಾಗಿದೆ? ಇಥನಾಲ್, ಬಯೋಗ್ಯಾಸ್, CNG, ಹೈಡ್ರೋಜನ್. ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್ ಈಸ್ ಆಪ್ಷನ್ ಡಿ, ಹೈಡ್ರೋಜನ್. ಇಟ್ ಈಸ್ ಎನ್ವೈರ್ನ್ಮೆಂಟ್ ಫ್ರೆಂಡ್ಲಿ. ಹೈಡ್ರೋಜನ್ ಎಂಬುದು ಪರಿಸರ ಸ್ನೇಹಿ ಇಂಧನವಾಗಿದೆ.
Question number 13. Which of the following can be considered as the best example of primary air pollutants? Carbon dioxide released from burning of coal, sulfur trioxide, ozone produced in photochemical smog, carbon dioxide released through photosynthesis. ಕೆಳಗಿನವುಗಳಲ್ಲಿ ಯಾವುದನ್ನು ಪ್ರಾಥಮಿಕ ವಾಯು ಮಾಲಿನ್ಯಕಾರಕಗಳ ಅತ್ಯುತ್ತಮ ಉದಾಹರಣೆ ಅಂತ ಪರಿಗಣಿಸಬಹುದು? ಆಪ್ಷನ್ ಎ ಕಲ್ಲಿದ್ದಲನ್ನು ಸುಡುವುದರಿಂದ ಇಂಗಾಲದ ಡೈಆಕ್ಸೈಡ್ ಬರುತ್ತದೆ ಅಲ್ಲ ಅದು, ಆಪ್ಷನ್ ಬಿ ಸಲ್ಫರ್ ಟ್ರೈಆಕ್ಸೈಡ್, ಆಪ್ಷನ್ ಸಿ ದ್ಯುತಿ ರಾಸಾಯನಿಕ ಹೊಗೆಯಲ್ಲಿ ಉತ್ಪತ್ತಿಯಾಗುವ ಓಝೋನ್, ಆಪ್ಷನ್ ಡಿ ದ್ಯುತಿ ಸಂಶ್ಲೇಷಣೆಯ ಮೂಲಕ ಬಿಡುಗಡೆಯಾದ ಕಾರ್ಬನ್ ಡೈಆಕ್ಸೈಡ್. ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್ ಇಸ್ ಆಪ್ಷನ್ ಎ, ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ಡ್ ಫ್ರಮ್ ಬರ್ನಿಂಗ್ ಆಫ್ ಕೋಲ್. ಕಲ್ಲಿದ್ದಲನ್ನು ಸುಡುವುದರಿಂದ ಬಿಡುಗಡೆಯಾಗುವ ಇಂಗಾಲದ ಡೈಆಕ್ಸೈಡ್ ಇದು ಪ್ರಾಥಮಿಕ ವಾಯುಮಾಲಿನ್ಯಕಾರಕ್ಕೆ ಉದಾಹರಣೆಯಾಗಿದೆ. ಸೊ ಸಮ್ ಅದರ್ ಪ್ರೈಮರಿ ಏರ್ ಪೊಲ್ಯೂಟೆಂಟ್ಸ್ ಆರ್ ನೈಟ್ರೋಜನ್ ಆಕ್ಸೈಡ್, ಕಾರ್ಬನ್ ಮೊನಾಕ್ಸೈಡ್, then volatile organic compounds, sulfur oxides, particulate matter, mercury and many more. Question number 14. Here match the following question. Here the right answer is option A. So hearing, the noise level will be 30 decibels, whispering 1 decibel, interference with sleep it is 60 decibels, normal talk is 30 to 50 decibels. Question number 15. Which of the following gas affects human health by reducing blood's ability to carry oxygen to different parts of the body? ದೇಹದ ವಿವಿಧ ಭಾಗಗಳಿಗೆ ಆಮ್ಲಜನಕವನ್ನು ಸಾಗಿಸುವ ರಕ್ತದ ಸಾಮರ್ಥ್ಯವನ್ನು ಕಡಿಮೆ ಮಾಡುವ ಮೂಲಕ ಕೆಳಗಿನ ಯಾವ ಅನಿಲ ಮಾನವನ ಆರೋಗ್ಯದ ಮೇಲೆ ಪರಿಣಾಮವನ್ನು ಬೀರ್ತಾ ಇದೆ? ಆಪ್ಷನ್ ಎ ಕಾರ್ಬನ್ ಡೈಆಕ್ಸೈಡ್, ಆಪ್ಷನ್ ಬಿ ಸಲ್ಫರ್ ಡೈಆಕ್ಸೈಡ್, ಆಪ್ಷನ್ ಸಿ ಕಾರ್ಬನ್ ಡೈಆಕ್ಸೈಡ್, ಆಪ್ಷನ್ ಡಿ ನೈಟ್ರಸ್ ಆಕ್ಸೈಡ್. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ, ಕಾರ್ಬನ್ ಮೊನಾಕ್ಸೈಡ್. Carbon monoxide enters the bloodstream and reduces oxygen delivery to the body's organs and tissues. Question number 16. Which of the following best illustrates a secondary air pollutant? CO2 released from the burning of coal, NO2 released from the burning of oil, ozone produced in photochemical smog, none of the above. ಕೆಳಗಿನಲ್ಲಿ ಯಾವುದು ದ್ವಿತೀಯ ಮಾಲಿನ್ಯ ಕಾರಕವನ್ನು ಉತ್ತಮವಾಗಿ ವಿವರಿಸ್ತಾ ಇದೆ? ಆಪ್ಷನ್ ಎ ಕಲ್ಲಿದ್ದಲಿನ ದಹನದಿಂದ ಬಿಡುಗಡೆಯಾದ CO2, ಆಪ್ಷನ್ ಬಿ ತೈಲದ ಉರಿಯುವಿಕೆಯಿಂದ ಬಿಡುಗಡೆಯಾದ NO2, ಆಪ್ಷನ್ ಸಿ ದ್ಯುತಿ ರಾಸಾಯನಿಕ ಹೊಗೆಯಲ್ಲಿ ಉತ್ಪತ್ತಿಯಾಗುವ ಓಝೋನ್, ಆಪ್ಷನ್ ಡಿ ಮೇಲ್ನ ಯಾವುದೂ ಅಲ್ಲ. ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಓಝೋನ್ ಪ್ರೊಡ್ಯೂಸ್ಡ್ ಇನ್ ಫೋಟೋಕೆಮಿಕಲ್ ಸ್ಮಾಗ್. ಇಟ್ ಈಸ್ ಬೆಸ್ಟ್ ಎಕ್ಸಾಂಪಲ್ ಫಾರ್ ಸೆಕೆಂಡರಿ ಏರ್ ಪೊಲ್ಯೂಟೆಂಟ್. ದ್ವಿತೀಯ ರಾಸಾಯನಿಕ ಹೊಗೆಯಲ್ಲಿ ಉತ್ಪತ್ತಿಯಾಗುವ ಓಝೋನ್ ಇದು ದ್ವಿತೀಯ ಮಾಲಿನ್ಯ ಕಾರಣಕ್ಕೆ ಉದಾಹರಣೆಯಾಗಿದೆ. ಕ್ವೆಶ್ಚನ್ ನಂಬರ್ 17. ಹೌ ಆರ್ ನೈಟ್ರೋಜನ್ ಆಕ್ಸೈಡ್ಸ್, ಸಲ್ಫರ್ ಆಕ್ಸೈಡ್ಸ್ ಆ್ಯಂಡ್ ಕಾರ್ಬನ್ ಆಕ್ಸೈಡ್ಸ್ ಆರ್ ರಿಲೇಟೆಡ್? ನೈಟ್ರೋಜನ್ ಆಕ್ಸೈಡ್ಗಳು, ಸಲ್ಫರ್ ಆಕ್ಸೈಡ್ಗಳು ಮತ್ತು ಕಾರ್ಬನ್ ಆಕ್ಸೈಡ್ಗಳು ಹೇಗೆ ಸಂಬಂಧವನ್ನು ಹೊಂದಿವೆ? 4 ಆಪ್ಷನ್ಸ್ ಆರ್ ಗಿವನ್ ಹಿಯರ್. ಲೆಟ್ ಅಸ್ ಮೂವ್ ಟು ದಿ ರೈಟ್ ಆನ್ಸರ್. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ಆಲ್ ಆಫ್ ದೆಮ್ ಆರ್ ಪ್ರೈಮರಿ ಏರ್ ಪೊಲ್ಯೂಟೆಂಟ್ಸ್ ದಟ್ ಕಾಂಟ್ರಿಬ್ಯೂಟ್ ಟು ಆಸಿಡ್ ಡಿಪೋಸಿಷನ್. ಸೊ ಇಲ್ಲಿ ಎಲ್ಲ ಮೂರೂ ಕೂಡ ಏನಾಗಿವೆ? ಪ್ರಾಥಮಿಕ ವಾಯು ಮಾಲಿನ್ಯಕಾರಕಗಳಾಗಿವೆ. ಆಮ್ಲ ಶೇಖರಣೆಗೆ ಇವು ಕಾರಣವಾಗ್ತಾ ಇವೆ. Question number 18. Which of the following is the main discharge from coal-based power plants? SPM, fly ash, smog, none of the above. ಕಲ್ಲಿದ್ದಲು ಆಧಾರಿತ ವಿದ್ಯುತ್ ಸ್ಥಾವರಗಳಿಂದ ಕೆಳಗಿನವುಗಳಲ್ಲಿ ಯಾವುದು ಮುಖ್ಯ ವಿಸರ್ಜನೆಯಾಗಿದೆ? SPM, ಹಾರು ಬೂದಿ, ಹೊಗೆ, ಮೇಲಿನ ಯಾವುದು ಅಲ್ಲ. The correct answer for this question is option B, fly ash, ಹಾರು ಬೂದಿ. So fly ash, it is a pine powder that is byproduct of burning coal in electric generation power plants. Question number 19. The balance in oxygen level is maintained by photosynthesis and cellular respiration, industrial emissions of gases, release of ozone in upper atmosphere, none of the above. ಆಮ್ಲಜನಕದ ಮಟ್ಟದಲ್ಲಿ ಸಮತೋಲನವನ್ನು ಯಾವುದರಿಂದ ನಿರ್ವಹಿಸಲಾಗುತ್ತೆ? ಆಪ್ಷನ್ ಎ ದ್ಯುತಿ ಸಂಶ್ಲೇಷಣೆ ಮತ್ತು ಸೆಲ್ಯುಲರ್ ಉಸಿರಾಟ, ಆಪ್ಷನ್ ಬಿ ಅನಿಲಗಳ ಕೈಗಾರಿಕಾ ಹೊರಸೂಸುವಿಕೆ, ಆಪ್ಷನ್ ಸಿ ಮೇಲಿನ ವಾತಾವರಣದಲ್ಲಿ ಓಝೋನ್ ಬಿಡುಗಡೆ, ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಫೋಟೋಸಿಂಥೆಸಿಸ್ ಆ್ಯಂಡ್ ಸೆಲ್ಯುಲರ್ ರೆಸ್ಪಿರೇಷನ್, ದ್ಯುತಿ ಸಂಶ್ಲೇಷಣೆ ಮತ್ತು ಸೆಲ್ಯುಲರ್ ಉಸಿರಾಟ. ಕ್ವೆಶ್ಚನ್ ನಂಬರ್ 20. ದ ಕಾನ್ಸ್ಟಿಟ್ಯೂಯೆಂಟ್ ಆಫ್ ಸ್ಮಾಗ್ ದ್ಯಾಟ್ ಕಾಸಸ್ ಇರಿಟೇಷನ್ ಟು ದ ಐ ಈಸ್? ಕಣ್ಣುಗಳಿಗೆ ಕಿರಿಕಿರಿಯನ್ನು ಉಂಟು ಮಾಡುವ ಹೊಗೆಯ ಅಂಶ ಯಾವುದು? ಆಪ್ಷನ್ ಎ NO, ಆಪ್ಷನ್ ಬಿ ಪ್ಯಾನ್, ಆಪ್ಷನ್ ಸಿ CO, ಆಪ್ಷನ್ ಡಿ ನನ್ ಆಫ್ ದಿ ಅಬೌವ್. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಪ್ಯಾನ್. ಎಸ್, ಪ್ಯಾನ್ ಮೀನ್ಸ್ here the major undesirable components of photochemical smog are nitrogen oxide, which is known as the NO2, then ozone O3, then PAN, peroxysilane nitrate, and chemical compounds that contain the CHO group.
and the pan it causes eye irritation and plant damages. Question number 21. The pesticide directly affecting the nervous system is ನರಮಂಡಲದ ಮೇಲೆ ನೇರವಾಗಿ ಪರಿಣಾಮ ಬೀರುವ ಕೀಟನಾಶಕ ಯಾವುದು? ಆಪ್ಷನ್ ಎ DDT, ಆಪ್ಷನ್ ಬಿ ಅಲ್ಡ್ರಿನ್, ಆಪ್ಷನ್ ಸಿ ಆರ್ಗ್ಯಾನಿಕ್ ಫಾಸ್ಫೇಟ್, ಆಪ್ಷನ್ ಡಿ ನನ್ ಆಫ್ ದೆಬೋ. The correct answer is option B, aldrin. Question number 22. How does photochemical smog form? ದ್ವಿತೀಯ ರಾಸಾಯನಿಕ ಹೊಗೆಯು ಹೇಗೆ ರೂಪುಗೊಳ್ತಾ ಇದೆ? 4 options are given here. The correct answer is option C. Reactions occur between secondary air pollutants and sunlight. Then photochemical smog is going to form. ಯಾವಾಗ ದ್ವಿತೀಯ ವಾಯು ಮಾಲಿನ್ಯಕಾರಕಗಳು ಮತ್ತು ಸೂರ್ಯನ ಕಿರಣಗಳ ನಡುವೆ ಪ್ರತಿಕ್ರಿಯೆ ಸಂಭವಿಸ್ತಾ ಇದೆ, ಆವಾಗ ಈ ಒಂದು photochemical smog ಉತ್ಪತ್ತಿ ಆಗ್ತಾ ಇದೆ. So photochemical smog, it is a type of smog produced when ultraviolet light from the sun reacts with nitrogen oxides in the atmosphere. Question number 23. Silicosis it is caused in the Silicosis ಎಲ್ಲಿ ಉಂಟಾಗ್ತಾ ಇದೆ? Textile industry, sugar industry, stone crushers, all of the above. The correct answer is option C, stone crushers. Silicosis it is a lung disease. It usually happens in jobs where you breathe in dust that contains silica. Question number 24. Sustainable development goals have specific targets to be achieved by. ಸುಸ್ಥಿರ ಅಭಿವೃದ್ಧಿಯ ಗುರಿಗಳು ಸಾಧಿಸಲು ನಿರ್ದಿಷ್ಟ ಗುರಿಗಳನ್ನು ಹೊಂದಿವೆ. 2022, 2030, 2040, 2050. The right answer is option B, 2030. Question number 25. Fertilizers can be washed into rivers by rain leading to bioaccumulation, eutrophication, biodegradation, spontaneous combustion. ರಸಗೊಬ್ಬರಗಳನ್ನು ಮಳೆಯಿಂದ ನದಿಗಳಿಗಾಗಿ ತೊಳೆಯೋದ್ರಿಂದ ಏನಾಗ್ತಾ ಇದೆ? ಜೈವಿಕ ಶೇಖರಣೆ, ಯೂಟ್ರೋಫಿಕೇಶನ್, ಜೈವಿಕ ವಿಘಟನೆ, ಸ್ವಾಭಾವಿಕ ದಹನ. The right answer is option B, eutrophication. A major problem with the use of fertilizers occurs when they are washed in the rivers. It causes eutrophication. Okay friends, this is about our today's session. If you are preparing for Karnataka SET 2023 for paper 1, we are providing theory lectures, MCQs lectures, practice MCQ set, 50 mock tests, notes, PYQs only at rupees 2000, and for paper 2 complete notes in PDF format plus 2000 plus MCQs are available at only 1000. You can download Global Online app to join. Yes, I wish all the best to all. Thank you.